ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫೈನಲಿ ಏನು ಹಾವೇರಿಯಿಂದ ಕಳಿಸಿದ ರೊಟ್ಟಿ ಅಂತೂ ಇಂತೂ ಬಂದು ಸೇರ್ತು. ಇನ್ನು ನನ್ನ ಕೈಗೆ ಬಂದು ತಲುಪಿಲ್ಲ. ಪೋಸ್ಟ್ ಆಫೀಸರ್ ಫೋನ್ ಮಾಡಿದರು, ಪಾರ್ಸೆಲ್ ಬಂದೈತೆ, ರಿಸೀವ್ ಮಾಡಿ ಅಥವಾ ತಂದು ಕೊಡ್ತೀವಿ ಅಂತಂತ. ಪ್ರತಿ ಹೋಗಿದ್ರು ತಳೋಡಿ ತಗೊಬನ್ನಿ ಅಂತಂದು ಅವ್ರು ನಾವೇ ಕೊಟ್ಟು ಕಳಿಸ್ತೀವಿ ಅಂದ್ರಂತೆ. ಮತ್ತು ರಿಟರ್ನ್ ಬಂದ್ಬಿಟ್ಟವ್ರೆ. ನಾನು ತರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ತಂದೇ ಇಲ್ಲ. ಇವಾಗ ಬರುತ್ತೆ. ಅದು ಬರೋ ಅಷ್ಟರಲ್ಲಿ ಫೋನ್ ಮಾಡಿದೆ, ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ತರ್ತಾರೆ ಅಂತ ಗೊತ್ತಿಲ್ಲ. ಬರೋ ತನಕ ಜುಣ್ಕ ಮಾಡಿ ಇಟ್ಕೊಬಿಡುವ ಅಂತಂತ. ಯಾಕಂದ್ರೆ ಬಂದ ತಕ್ಷಣ ತಿಂದ್ಬಿಡು ಅಂತ. ಅದು ಬಂದಮೇಲೆ ನಾನು ಜುಣ್ಕ ಮಾಡಿ ಅದು ವೆಯ್ಟ್ ಮಾಡಿ ಅಷ್ಟೊಂದು ಪೇಷನ್ಸ್ ಎಲ್ಲ ಇಲ್ಲ ನನಗೆ. ಹಾಗಾಗಿ ಬರೋ ತನಕನೇ ಮಾಡಿ ಇಟ್ಬಿಡೋಣ ಅಂತ ಬಂದು ಜುಣ್ಕ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ನನಗೆ ಹಲ್ಲು ಟೀನೇ ಕುಡಿಯೋಕೆ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಪ್ಯಾಚಪ್ ಮಾಡೋಕ್ಕೆ ಚಾಕ್ಲೇಟ್ ತಿಂತಿದ್ದೀನಿ ಅಷ್ಟೇ. ಹಂಗೂ ಹಲ್ಲು ಬರಲ್ವ ಅಂತ ಕೇಳಬೇಡಿ. ಒಂದೇ ಸೈಡಲ್ಲಿ ತಿಂತಾನೆ, ಈ ಕಡೆ ತಿಂತಾಯಿಲ್ಲ. ಅದು ಮೊನ್ನೆನೇ ಬರಬೇಕಾಗಿತ್ತು. 3 ಡೇಸೇ ಪಾರ್ಸೆಲ್ ಬರುತ್ತೆ ಅಂತ ಹೇಳಿದ್ದು ಹಸಿದ್ದು. ಹಬ್ಬಗಳಿದ್ದರಿಂದ ಮತ್ತು ನೆನ್ನೆ ಸಂಡೇ ಇದ್ದಿದ್ದರಿಂದ ಇವತ್ತು ಮಂಡೇ, ಇವತ್ತು ಸೋಮವಾರ, ಇವತ್ತು ಬಂದು ಸೇರಿದೆ. ನಾನು ಗೆಸ್ ಮಾಡಿದೆ ಇವತ್ತು ಬರುತ್ತೆ ಅಂತಂತ. ಬಟ್ ಅದು ಬ್ರೇಕ್ ಆಗಿದೆ ಅಂತ ಹೇಳಿದ್ರು ಫೋನ್ ಮಾಡಿದಾಗ. ತೊಂದರೆ ಇಲ್ಲ, ಅದು ಕಡಕ್ ರೊಟ್ಟಿ ಎಲ್ಲ ಬ್ರೇಕ್ ಆಗುತ್ತೆ. ನಾರ್ಮಲ್ ಅದು ಹೆಂಗೆ ಕಳಿಸಿರ್ತಾರೆ ನಾವು ಹಂಗೆ ರಿಸೀವ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಅದು ಸಾಫ್ಟ್ ರೊಟ್ಟಿ ಅಲ್ವಲ್ಲ, ಕಡಕ್ ರೊಟ್ಟಿ ಆಗಿರೋದ್ರಿಂದ ಬ್ರೇಕ್ ಆಗುತ್ತೆ. ತೊಂದರೆ ಇಲ್ಲ, ನಾವು ಅದನ್ನು ಮುರ್ಕೊಂಡೆ ತಾನೇ ತಿನ್ನಬೇಕು. ಸೊ ಅದು ಬಂದು ಸೇರಿದೆ ಅಲ್ಲ, ಪ್ರೀತಿಯಿಂದ ಬಂದು ಸೇರಿದೆ. ಪ್ರೀತಿಯಿಂದ ಅಲ್ಲಿಂದ ಕಳಿಸಿದ್ರು, ನಮಗೆ ಪ್ರೀತಿಯಿಂದ ಇಲ್ಲಿ ಬಂದು ಸೇರಿದೆ. ಅದೇ ಒಂದು ಖುಷಿ ನನಗೆ. ಮತ್ತು ಅದು ಬಂದಾಗ ಅದರ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೋಡೋಣ. ಫಸ್ಟು ತಿಂದು ಎಂಜಾಯ್ ಮಾಡೋಣ. ಅದು ಬರಲಿ, ಅಲ್ಲಿ ತನಕ ನಾನು ಜುಣ್ಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅವತ್ತು ಸಿಂಪಲಾಗಿ ಹೇಳ್ಬಿಟ್ಟು ಇವತ್ತು ಪ್ರಾಪರ್ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಓಕೆನಾ? ಬನ್ನಿ, ಚಾಕ್ಲೇಟ್ ತಿನ್ಕೊಳ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಮುಗೀತು, ಲಾಸ್ಟ್ ಬೈಟ್. ಫಸ್ಟು ಒಂದು ಬೌಲ್ಗೆ ಕಡಲೆ ಹಿಟ್ಟು ಒಂದು 2-3 ಸ್ಪೂನ್ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಈರುಳ್ಳಿ, 2 ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು, ಟೊಮೊಟೊ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು ಇಷ್ಟು ಹಾಕಿದ್ದೀನಿ. ನಾನು ಈರುಳ್ಳಿ ಹಾಕಾದ್ಮೇಲೆ ಜೀರಿಗೆ ಹಾಕ್ತೀನಿ. ಎಣ್ಣೆಗೆ ಹಾಕಲ್ಲ, ಜಾಸ್ತಿ ಸೀದೋಗ್ಬಿಡುತ್ತೆ, ನನಗೆ ಇಷ್ಟ ಆಗಲ್ಲ. ಫುಲ್ ಕಪ್ಪಾಗ್ಬಿಡುತ್ತೆ ಅಂತ ಈರುಳ್ಳಿ ಹಾಕಾದ್ಮೇಲೆ ಜೀರಿಗೆ ಹಾಕ್ತೀನಿ. ಇವಾಗ ಈರುಳ್ಳಿ ಫ್ರೈ ಆಯಿತು, ಟೊಮೊಟೊ ಹಾಕೋಣ. ಹುಳಿನೂ ಹಾಕ್ಬೋದು ಮತ್ತು ಬೆಲ್ಲ ಹಾಕ್ತಾರೆ. ನಂಗೆ ಸ್ವೀಟ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಫ್ರೈ ಆಯ್ತು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಖಾರದ ಪುಡಿ ಹಾಕೋಂಗಿಲ್ಲ, ಓಕೆನಾ? ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ 1 ಲೋಟ ನೀರು ಹಾಕೋಣ. 1 ಲೋಟ ನೀರು ಹಾಕಿದ್ದೀನಿ. ಇದೊಂದು ಸ್ವಲ್ಪ ಕುದಿ ಬರಲಿ. ಆವಾಗ ನಾವು ಏನು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ವಿ ಅದನ್ನು ಇಲ್ಲಿ ಬಿಯ್ಯೋದು. ಇದು ಸ್ವಲ್ಪ ಕುದಿಲಿ. ಇವಾಗ ಇಲ್ಲಿ ಕುದೀತಾ ಇದೆ. ನಾವಿಲ್ಲಿ ಏನು ಮಿಕ್ಸ್ ಮಾಡಿದ್ವಿ ಕಡಲೆ ಹಿಟ್ಟು ಅದನ್ನ ಇವಾಗ ಇಲ್ಲಿ ಹಾಕೋಣ. ಫ್ಲೇಮ್ ಕಡಿಮೆ ಹಾಕ್ಬಿಟ್ಟು ನಿಧಾನಕ್ಕೆ ನೋಡಿ ಹಾಕಿ, ಯಾಕಂದರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಬಿಟ್ಟು ಗಂಟೆ ಮಿಕ್ಸ್ ಮಾಡ್ರಪ್ಪ, ಬಿಟ್ಬಿಟ್ಟಿರೋ ಗಂಟಾಗ್ಬಿಡುತ್ತೆ. ಇದು ಹಸಿ ಕಡಲೆ ಹಿಟ್ಟಲ್ವ, ಚೆನ್ನಾಗಿ ಕುದ್ದು ಇದ್ರಲ್ಲೇ ಸ್ಮೆಲ್, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಕುದಿಲಿ ಇದು. ಲೋ ಫ್ಲೇಮಲ್ಲೇ ಕುದೀತಾ ಇರಲಿಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಇದನ್ನಾಗ ಹಾಕ್ದಾಗ ಎಷ್ಟು ತೆಳುಯಿತು, ಇವಾಗ ಎಷ್ಟು ತಿಕ್ನೆಸ್ ಆಗ್ತಿದೆ ಅಂತ ಕುದ್ದು. ಇದಕ್ಕೆ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದು ಮತ್ತು ನಾನು ಮಿಕ್ಸ್ ಕೊಡಿ, ಕುದೀತಾ ಇರಲಿ. ನಾನು ಜುಣ್ಕನೇ ಮಾಡೈತಿ. ಪೋಸ್ಟ್ ಆಫೀಸ್ನವ್ರಂತೂ ರೊಟ್ಟಿ ತಂದು ಕೊಡಲಿಲ್ಲ ನನಗೆ. ಎಂತ ಮಾಡೋದು ನೋಡಿ. ಫೈನಲಿ ಫ್ಲೇಮ್ ಆಫ್ ಮಾಡಿದೆ. ಜುಣ್ಕ ರೆಡಿ. ಘಮ ಅಂತೈತೆ. ಪೋಸ್ಟ್ ಆಫೀಸರ್ ಫೋನ್ ಮಾಡಿದ್ರು, ಅಂಗಡಿ ಹತ್ರ ಬಂದು. ಅವ್ರ ಪ್ರತಿ ಫ್ರೆಂಡೇನೆ. ಅಯ್ಯಯ್ಯೋ ಯಾವ ರೇಂಜಿಗೆ ಆಗೈತೆ ಬಾಕ್ಸು. ಪಾಪ ಅವ್ನ ಫೋಟೋ ಕಳ್ಸಾಗ ಫುಲ್ಲು ದೊಡ್ಡದಾಗಿತ್ತು ಬಾಕ್ಸು. ಎಲ್ಲ ಅಪ್ಪಚ್ಚಿ ಮಾಡ್ಬಿಟ್ಟವ್ರೆ. ಅದು ಬೇರೆ ವೆಯ್ಟ್ ಇರುತ್ತಲ್ಲ. ನನ್ನ ಮಗಳೇ ಅನ್ಪ್ಯಾಕ್ ಮಾಡ್ತಾವಳೆ. ಮೆತ್ತಗೆ ಮಾಡಿ ಮಗಳೆಲ್ಲ ಚೆಲ್ಲುತ್ತೆ. ಕಡಕ್ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಪೀಸೇ ಬಂದಿರೋದು. ಸಖತ್ತಾಗೈತೆ ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಇದೇನು ತಿಂದಂಗೈತಿದೆ ಗೊತ್ತಾ? ಸೇಮ್ ಸ್ವಲ್ಪ
ಅಕ್ಕಿ ರೊಟ್ಟಿ ತಿಂದಂಗೆ ಆಯ್ತದೆ. ಬಟ್ ಆದರೆ ಟೇಸ್ಟ್ ವೈಸೇ ಬೇರೆ. ಫುಲ್ ಆ ನೀರು ಕುಡಿಬೇಡ. ಏ ಸೇಮ್ ಹಪ್ಪಳ ಸಣ್ಣಗೆ ತಿಂದಂಗೆ ಆಯ್ತದೆ. ಸಖತ್ತಾಗದೆ. ಎಷ್ಟು ತೆಳ್ಳಗೆ ಮಾಡಾರ ನೋಡಿದ್ನ. ಇಷ್ಟು ತೆಳ್ಳಗೆ ಬಡ್ದು ಅದ್ರೇನು ಜೀರಿಗೆ ಮೆಣಸು ಅದೇನೇನೋ ಹಾಕೋರೆ. ಸಖತ್ತಾಗೈತೆ. ಈ ಬಾಕ್ಸ್ ಫುಲ್ ಐತೆ ರೊಟ್ಟಿ. ಮೇಲ್ಗಡೆ ಅಷ್ಟೇ ಸ್ವಲ್ಪ ಪುಡಿಯಾಗಿದೆ. ಕೆಳಗಡೆ ಎಲ್ಲ ರೊಟ್ಟಿ ಚೆನ್ನಾಗಿದೆ. ಈ ಥರ ಒಂದು ಸ್ವಲ್ಪ ಮುಕ್ಕಲ್ ಭಾಗ ಚೆನ್ನಾಗಿದೆ. ಫುಲ್ ಇದು ಕಪ್ಪೇಳು ಜೀರಿಗೆ ಏನೇನೋ ಹಾಕಿ ಮಾಡೋರು. ಸಖತ್ತಾಗೈತೆ ಮಾತ್ರ. ಫುಲ್ಲು ತೆಳು ಅಂದರೆ ತೆಳು ಸಖತ್ತಾಗೈತೆ. ಇದು ನಾನು ಅಂದಿದ್ದ ಆಗಲೇ ಬರೋ ತನಕ ಜುನ್ಕ ಮಾಡಿ ಇಟ್ಟಿದ್ದೆ ಅಂತ. ನಿಜ ಸಖತ್ತಾಗೈತೆ. ಒಂದು ಪೀಸ್ ಮುರಿದೆ. ಜುನ್ಕ ಅಜ್ಜಿ ಸೂಪರ್ ಆಗೈತೆ. ನಂಗೆ ಮಾತೇ ಗೊತ್ತಿಲ್ಲ. ಟೇಸ್ಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಜೋಳದ ರೊಟ್ಟಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಕ್ಕಿ ರೊಟ್ಟಿ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ. ಜೋಳದ ರೊಟ್ಟಿ ಅನ್ನೋಕ್ಕೆ ಹಾವೇರಿಯಿಂದ ನಮ್ಮ ಮುದ್ದಿನ ತಮ್ಮ ಸಿದ್ದು ಕಳಿಸಿರೋಂಥ ಪಾರ್ಸಲ್ ಇದು. ಇಂತೂ ಬಂದು ಸೇರ್ತು. ತಿಂದ್ಬಿಟ್ಟು ಸಿಗ್ತೀನಿ. ಓಕೆನಾ. ಜುಣ್ಕ ಪ್ಲಸ್ ರೊಟ್ಟಿ ಏನು ಬ್ರೇಕ್ ಆಗಿಲ್ಲ. ಒಂದು ರೊಟ್ಟಿಲಿ ಒಂದು ಕಾಲು ಭಾಗ ರೌಂಡ್ ಹೋಗೈತೆ ಅಷ್ಟೇ. ಚೆನ್ನಾಗಿ ಬಂದಿವೆ. ಒಂದು ಕಾಲು ಭಾಗ ಫುಲ್ಲು ಸ್ವಲ್ಪ ನುಚ್ಚಾಗಿರೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದೈತೆ ರೊಟ್ಟಿ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಎಳ್ಳು ಜೀರಿಗೆ ಎಲ್ಲ ಹಾಕಿ ಮಾಡವ್ರೆ. ಚೆನ್ನಾಗೈತೆ ನೋಡಿ. ನಾನಿವಾಗ ಆಲ್ರೆಡಿ 3 ರೊಟ್ಟಿ ಹಾಕೊಂಡು ಜುನ್ಕ ಹಾಕೊಂಡು ತಿಂದೆ. ಖಡಕ್ ರೊಟ್ಟಿ. ಜಸ್ಟ್ ರೊಟ್ಟಿ ಬಂದ ತಕ್ಷಣ 3 ರೊಟ್ಟಿ ಹಾಕೊಂಡು ಜುನ್ಕ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಟೇಸ್ಟ್ ವೈಸ್ ಮಾತ್ರ ನಿಜ ಸಖತ್ತಾಗಿತ್ತು. ನಾನು ಅಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೂಪರಾಗಿತ್ತು. ತಿಂತಾ ಕೂತ್ರೆ ಟೈಮು ನೋಡಿಲ್ಲ. ನಂಗೆ ನಗರ ಹೋಗ್ಬೇಕು, ಟೈಮ್ ಆಗುತ್ತೆ. 4 ಕಡೆ 5 ನಿಮಿಷ ಇತ್ತು. ಪಟ ಅಂತ ತಿನ್ಕೊಂಡು ಕೈ ತೊಳೆದು ಇಟ್ಬಿಟ್ಟು ಓಡಿ ಬಂದೆ ಬಸ್ ಸ್ಟ್ಯಾಂಡ್ಗೆ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸಿದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ತಿಂದಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನೀನು ಅಲ್ಲಿಂದ ಇಷ್ಟಪಟ್ಟು ಕಳಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಅದು ನಂಗೆ ಬಂದಿದ್ದಾಯಿತು, ನಾನು ತಿಂದಿದ್ದೇ ಆಯಿತು. ಟೇಸ್ಟ್ ಸಖತ್ತಾಗೈತೆ. ಎಲ್ಲನೂ ಬಾಕ್ಸ್ಗೆ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಂದೆ. ಸಂಜೆ ಹೋಗಿ ಮತ್ತೆ ಇನ್ನೊಂದು ಸರ್ತಿ ತಿನ್ನವ ಅಂತ. ಅವನೇನಂದ ಗೊತ್ತಾ, ಹಂಗು ಈಗ ಅವ್ರ ಕಡೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಏನೋ ಮದುವೆ ಮನೆಗಳಲ್ಲಿ ಜೋಳದ ರೊಟ್ಟಿನ ಖಡಕ್ ರೊಟ್ಟಿನ ಆಯಿಲ್ ಫ್ರೈ ಮಾಡಿ ಕೊಡ್ತಾರಂತೆ. ಅದು ಇವಾಗ ಟ್ರೆಂಡಿಂಗಲ್ಲಿ ಓಡ್ತೈತಂತೆ. ಅದಕ್ಕೆ ಹೇಳ್ದೆ, ಅಕ್ಕಮ್ಮ ನೀನು ಆಯಿಲ್ ಫ್ರೈ ಮಾಡಿ ತಿನ್ನು ಸಂಜೆ ಅಂತ. ಸಂಜೆ ಬಂದು ಅದೊಂದ್ಸಲ ಟ್ರೈ ಮಾಡಿ ತಿನ್ನಬೇಕು, ಟೇಸ್ಟ್ ಹೆಂಗಿರುತ್ತೆ ಅಂತ. ನಾನು ಅರ್ಜೆಂಟ್ ಚಟ್ನಿ ಪುಡಿಗಳು ಮಾಡೋಕ್ಕಾಗಲಿಲ್ಲ ಅಂತ ಜುನ್ಕ ಮಾಡಿ ಇಟ್ಟಿದೆ ಅಂತ ಹೇಳಿದ್ನಲ್ಲ, ಅದರಲ್ಲೇ ತಿಂದೆ. ಬಟ್ ಸಖತ್ತಾಗಿತ್ತು ಅದರಲ್ಲೂ ಟೇಸ್ಟು. ಆಯಿಲ್ ಫ್ರೈ ಮಾಡೋ ಅನ್ಸತಿ ತಿನ್ನಬೇಕು ಹೆಂಗಿರುತ್ತೆ ಅಂತ. ಬಸ್ ಸ್ಟ್ಯಾಂಡಲ್ಲಿ ವೆಯ್ಟಿಂಗು. ಇದು ನಮ್ಮೂರು ಬಸ್ ಸ್ಟ್ಯಾಂಡ್. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.